ನೈಸ್ ಯೋಜನೆಯಲ್ಲಿ ಭೂಮಿ ಕಳಕೊಂಡ ರೈತರು ಆರಂಭಿಸಿರೋ ಆಮರಣ ಉಪವಾಸ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಟೌನ್ ಹಾಲ್ನ ಎದುರು ಸೋಮಪುರ, ಪಿಲ್ಲಗಾನಹಳ್ಳಿ, ಚಿಕ್ಕತೂಗೂರು, ಹೊಸಕೆರೆಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳ ಸುಮಾರು 22 ರೈತರು ನಿರಶನ ನಡೆಸಿದ್ದಾರೆ. ಇವರಲ್ಲಿ ಓರ್ವ ಮಹಿಳೆ ಸೇರಿದಂತೆ 2 ಅಸ್ವಸ್ಥಗೊಂಡಿದ್ದಾರೆ. ಫೆರಿಫೆರಲ್ ರಿಂಗ್ ರಸ್ತೆ ಸಂಬಂಧಪಡಿಸಿದ 1330 ಎಕರೆ ಜಮೀನು ವಾಪಸ್ ನೀಡುವವರೆಗೆ ಪ್ರತಿಭಟನೆ ನಿಲ್ಲಿಸೋದಿಲ್ಲ. ಪ್ರಾಣ ಬಿಟ್ಟೇವು, ಆದರೂ ಭೂಮಿ ಕೊಡುವು ಅಂತಾರೆ ರೈತರು. ಅಷ್ಟೇ ಅಲ್ಲ, ರಾಜಧಾನಿಯ ಹೃದಯ ಭಾಗದಲ್ಲಿ ಉಪವಾಸ ಕುಳಿತಿದ್ರೂ ಸರ್ಕಾರ ಮಾತ್ರ ಗಮನ ಹರಿಸಿಲ್ಲ. ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಯಡಿಯೂರಪ್ಪ ಸೌಜನ್ಯಕ್ಕೂ ಉಪವಾಸ ನಿರತರ ನೋವು ಆಲಿಸಲಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲ, ನಾವು 3 ದಿವಸದಿಂದ ಧರಣಿ ಕೂತೀವಿ ಮೇಡಮ. ಈಗ ಬಂದು ನಮ್ಮ ಕಷ್ಟ ಸುಖ ಕೇಳ್ದೆ ಹೋದ್ಮೇಲೆ ಈ ಸರ್ಕಾರ ಯಾತಕ್ಕೆ ಬೇಕು? ನಮಗೆ ಈ ಸರ್ಕಾರ ಯಾತಕ್ಕೆ ಬೇಕು? ಈ ಸರ್ಕಾರ ನಮಗೆ ಬಡವ್ರಿಗೆ ಇಲ್ಲದೆ ಹೋದ್ಮೇಲೆ ಯಾತಿಗೆ? ನಮ್ಮ ಕಷ್ಟ ಸುಖ ನೋಡದೆ ಹೋದ್ಮೇಲೆ BR ಕಾವಲೆ 4ನೇ ಸರ್ವೆ ನಂಬರಲ್ಲಿ 1250 ಮನೆಗಳಿವೆ. ಮನೆ ಒಡ್ಸೋಕ್ಕೆ ಕಳಿಸ್ತಾನೆ. ಯಾತಕ್ಕೆ ಕಳಿಸ್ಬೇಕು? ನಾವು ಬಡವ್ರು ಎಲ್ಗೋಬೇಕು? ಇಷ್ಟಾಗಲ ಸೂರಿಗೆ ಬಂದು ನಾವು 15 ವರ್ಷ 10 ವರ್ಷ 20 ವರ್ಷದಿಂದ ಇವಿ. ನಮಗೆ ಯಾತಗೂ ಮೇಡಮ್ ಅದು ಒಡ್ಸೋಕ್ಕಾದ್ರೆ ನಮ್ಮ ಜೀವ ಹೋದ್ರೂ ಮಾತ್ರ ನಾವು ಬಿಟ್ಕೊಡೋಕ್ಕಿಲ್ಲ ಜೀವವ. ನಾವು ಹುಬ್ಳಿನಲ್ಲೋ ಧಾರವಾಡದಲ್ಲೋ ಅಮರಣ ಅಂತ ಸತ್ಯಾಗ್ರಹ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ವಿಧಾನಸೌಧದಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಮಾಡ್ತಾ ಇದ್ದೀವಿ. ಈ ಸರ್ಕಾರ ಕಣ್ಮುಚ್ಕೊಂಡಿದೆಯೋ ಇಲ್ಲ ಸತ್ತೋಗಿದೆಯೋ ಅಂತ ಗೊತ್ತಿಲ್ಲ, ಆದರೂ ನಾವು ಸಾಯೋದಿಲ್ಲ. ನಮ್ಮ 1330 ಎಕರೆ ಭೂಮಿನ ಪಡ್ಕೊಳ್ಳೋವರೆಗೂ ನಮ್ಮ ರಕ್ತಾದರೂ ಬಿಟ್ಟೇಬೇಕನ್ನ ಭೂಮಿ ಮಾತ್ರ ಬಿಡೋದಿಲ್ಲ. ಈ ಅನ್ನ ಕೊಡೋ ತಾಯಿ ಭೂತಾಯಿ ನಮಗೆ. ಈ ತಾಯಿಯನ್ನು ಬಿಟ್ಟು ನಾವು ಬದುಕೋದು ಆಗೋದಿಲ್ಲ. ಹಂಗಾದ್ರೆ ಅದು ಬಿಡೋದಿದ್ರೆ ನಾವು ಪ್ರಾಣ ಕೊಡ್ತೀವಿ. ಈ ಪುಟ್ಟಣ್ಣ ಚೆಟ್ಟಿ ಭವನ ಮುಂದೆ ನಾವು ಪ್ರಾಣ ತ್ಯಾಗ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇವರು ಸ್ವರ್ಣ ಕರ್ನಾಟಕ ಮಾಡ್ತೀನಿ ಅಂದ್ರೆ ಇದನ್ನ ಸ್ವರ್ಣ ಕರ್ನಾಟಕ, ರೈತರ ಪ್ರಾಣ ತೆಗೆಯೋದು ಸ್ವರ್ಣ ಕರ್ನಾಟಕ. ಇವರು ರಾಮರಾಜ್ಯ ಹೆಸರು ಹೇಳ್ತಾರೆ. ಇದನ್ನೇ ರಾಮರಾಜ್ಯ ಅವರು ಮಾಡ್ತಿರೋದು. ರಾಮರಾಜ್ಯ ರೈತರು ಪ್ರಾಣ ತೆಗೆಯುವಂಥ ಕೆಲಸ ಮಾಡ್ತಾರೆ. ರಾಮರಾಜ್ಯನೇ ಇದು. ಇವರಿಗೆ ಅನ್ನ ಕೊಡೋ ಭೂಮಿ ಅದೇನೇ ಅವ್ರಿಗೆ ಸಿಕ್ಕಿದ್ದು. ಅವ್ರು ರಿಯಲ್ ಎಸ್ಟೇಟ್ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ ಬೇರೆ ಯಾವುದೂ ಜಾಗ ಸಿಗಲಿಲ್ವಾ? ನಾನು ಈ ಮೂಲಕ ನಿಮ್ಮ ಮೂಲಕ ಪ್ರಜೆಗಳಿಗೆ ಕೇಳ್ಕೊಳ್ತಾ ಇದ್ದೀನಿ, ಇಂಥ ಒಂದು ಸರ್ಕಾರ, ರೈತ ವಿರೋಧಿ ಸರ್ಕಾರ ನಮಗೆ ಬೇಕು.